ಸರ್ ನಿಮ್ಮಲ್ಲಿ ಯಾವ ವೆಹಿಕಲ್ ಗಳಿದೆ? ಎಲ್ಲಾ ಗಾಡಿ ಇದೆ ಸರ್ ನಮ್ಮ ಹತ್ರ. 2013 ಎಬೋ ಎನಿ ವೆಹಿಕಲ್ ಸರ್. 2013 ಇಂದ ಎಬೋ ಯಾವ ವೆಹಿಕಲ್ ತಂದ್ರು ನೀವು ಲೋನ್ ಮಾಡಿಸ್ಕೊಡ್ತೀರಾ? ಒಂದು 540 ಮಾಡ್ಕೊಡ್ತೀವಿ. 4,50,000 ರೂಪಾಯಿಗೆಲ್ಲ ಆಗುತ್ತೆ. ಬರೀ 4 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. 13 ಮಾಡಲು ಡೀಸೆಲ್ ಹಂಗ ಬೇಡ ಒಂದು 520 ಮಾಡ್ಕೊಡ್ತೀವಿ ಸರ್. 5,20,000 ರೂಪಾಯಿಗೆ ಆಗುತ್ತೆ ನೋಡಿ ನಮ್ಮ ವೀಕ್ಷಕ. ಒಂದು 240 ಮಾಡ್ಕೊಡ್ತೀವಿ ಸರ್. 2,40,000 ರೂಪಾಯಿಗೆ ಫೈನಲ್ ಆಗುತ್ತೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ವೋಕ್ಸ್ವ್ಯಾಗನ್ ಪೋಲೋ ಪೆಟ್ರೋಲ್ 80% ಲೋನೇ ಆಗುತ್ತೆ ವೀಕ್ಷಕರೇ. ಒಂದು 3,60,000 ರೂಪಾಯಿಗೆ ಆಗುತ್ತೆ. 2013 ಸ್ವಿಫ್ಟ್ ಡಿಸೈರ್ ಮೇಂಟೈನ್ ಆಗಿರುವಂತ ಸರ್. 4.25 ಕೋಟ್ ಮಾಡ್ತಾರೆ ಸರ್. ಒಂದು 4.25 ಮಾಡ್ಕೊಡ್ತೀವಿ. 5,50,000 ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ. ತುಂಬಾ ಜನದ ಡ್ರೀಮ್ ವೆಹಿಕಲ್ ಇದು ಮಹೇಂದ್ರ ಸ್ಕಾರ್ಪಿಯೋ ಸರ್. ಬರೀ 2,80,000 ರೂಪಾಯಿಗೆ ನಮಗೆ ಫೈನಲ್ ಟು ಫೈನಲ್ 340 ಮಾಡ್ಕೊಡ್ತೀವಿ. 310 ಮಾಡ್ಕೊಡ್ತೀನಿ ಸರ್. 3,10,000 ರೂಪಾಯಿಗೆ ಫೈನಲ್ ಆಗುತ್ತೆ. ರಿಡ್ಜ್ 12 ಮಾಡಲು ನಿಮ್ ಚಾನಲ್ ಮುಖಾಂತರ ಬಂದು 18 ಲಕ್ಷಕ್ಕೆ ಕೊಡ್ತೀನಿ ಸರ್. ಒಂದು 440 ಮಾಡ್ಕೊಡ್ತೀನಿ. ಒಂದು 4,40,000. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈ ಶೋರೂಮ್ ಹೆಸರು ಮತ್ತೆ ಎಲ್ಲಿ ಲೊಕೇಟ್ ಆಗಿದೆ ಸರ್ ಇದು? ಸರ್ ಇದು ಬಸವೇಶ್ವರ ನಗರ ಮೇನ್ ಮಂದಿರ ರಾಜಾಜಿನಗರ. ನಮ್ಮ ಎದುರುಗಡೆ ಮಾಂಡವಿ ಶೋರೂಮ್ ಇದೆ, ಅದ್ರ ಆಪೋಸಿಟ್ ಇದೆ ಸರ್ ಶ್ರೀ ಮೂಕಾಂಬಿಕಾ ಕಾರ್ಸ್. ಶ್ರೀ ಮೂಕಾಂಬಿಕಾ ಕಾರ್ಸ್. ಸರ್ ನಿಮ್ಮಲ್ಲಿ ಯಾವ ವೆಹಿಕಲ್ ಗಳಿದೆ? ಎಲ್ಲಾ ಗಾಡಿ ಇದೆ ಸರ್ ನಮ್ಮ ಹತ್ರ. ಯಾವ ಗಾಡಿ ಬೇಕು ಅಂದ್ರೂ ತರ್ಸ್ಕೊಡ್ತೀರಾ? ಎಲ್ಲಾ ಗಾಡಿಗಳು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು. ಯಾವ ವೆಹಿಕಲ್ ಬೇಕು ಅಂದ್ರೂ ಇದೆ ನೋಡಿ. ಇಲ್ಲೊಂದು ಆನೆ ಕೂಡ ಇದೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಗಳನ್ನ ಇಟ್ಟಿರೋದು. ಸರ್ ನಿಮ್ ಲೋನ್ ಮಾಡಿಸ್ಕೊಡ್ತೀರಾ? ಹೌದು ಸರ್ ಮಾಡಿಸ್ಕೊಡ್ತೀವಿ. ಯಾವ ಮಾಡಲ್ ಇಂದ ಸರ್? 2013 ಎಬೋ ಎನಿ ವೆಹಿಕಲ್ ಸರ್. 2013 ಇಂದ ಎಬೋ ಯಾವ ವೆಹಿಕಲ್ ತಂದ್ರು ನೀವು ಲೋನ್ ಮಾಡಿಸ್ಕೊಡ್ತೀರಾ? ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಇದು ಮಾರುತಿ ಸಿಯಾಜೋ ಡೀಸೆಲ್. ಮಾರುತಿ ಸಿಯಾಜೋ ಡೀಸೆಲ್ ಮಾಡಲ್ ಸರ್. 16 ಮಾಡಲ್ ಸರ್. 2016 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 4 ಟೈರು ಹಂಗೆ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್. ಹಾಗೆ ನೋಡ್ತಾ ಇರ್ಬೋದು ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಸಿಸ್ಟಮ್ ಬರುತ್ತೆ. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಇನ್ಬಿಲ್ಟ್ ಸಿಸ್ಟಮ್. 85,000 ನೋಡಿದೆ ಡೀಸೆಲ್. 122 ಮೈಲೇಜ್ ಬರುತ್ತೆ ಸರ್. ಒಂದು 22 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಇದು. ಸರ್ ಆಸ್ಕಿಂಗ್ ಪ್ರೈಸ್ ಸರ್ ಇದು 575 ಕೋಟ್ ಮಾಡ್ತೀವಿ ಸರ್. ಒಂದು 540 ಮಾಡ್ಕೊಡ್ತೀವಿ. ಒಂದು 5,40,000 ರೂಪಾಯಿಗೆ ಫೈನಲ್ ಆಗುತ್ತೆ. ಹೌದು ಸರ್. ಸರ್ ಲೋನ್ ಅಂತ ಹೋದ್ರೆ ಲೋನ್ ಆಗುತ್ತೆ ಸರ್. 80% ಲೋನ್ ಆಗುತ್ತೆ. ಅಪ್ ಟು ಒಂದು 80% ಲೋನ್ ಕೂಡ ಆಗುತ್ತೆ ವೀಕ್ಷಕರೇ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಮಹೇಂದ್ರ ಜೈಲೋ 2013 ಮಾಡಲು ಸಿಂಗಲ್ ಓನರ್. ಬರೀ 43,000 ಓಡಿದೆ ಡೀಸೆಲ್. ಬರೀ 43,000 ಡ್ರಿವನ್ ಆಗಿರುವಂತ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. ಗಾಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ 4 ಬ್ರಾಂಡ್ ನ್ಯೂ ಟೈರ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ ಇರೋದು ಎಕೋಮಾ ಟೈರ್ಸ್. ಹಾಗೆ ಇಂಟೀರಿಯರ್ ಬಂದ್ರೆ ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು. ಪ್ರೀಮಿಯಂ ಸಿಸ್ಟಮ್ ಕೂಡ ಬರುತ್ತೆ. ನೀವು ಹಾಗೆ ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸರ್ 43,000 ಬರೀ 43,000 ಡ್ರಿವನ್ ಆಗಿರುವಂತ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸರ್ ಆಸ್ಕಿಂಗ್ ಪ್ರೈಸ್ 475 ಕೋಟ್ ಮಾಡ್ತೀವಿ ಸರ್. 475 ಕೋಟ್ ಮಾಡ್ತಾ ಇದ್ದೀರಾ? ಫೈನಲ್ ಟು ಫೈನಲ್ ಸರ್ 450 ಮಾಡ್ಕೊಡ್ತೀನಿ ಸರ್. 4,50,000 ರೂಪಾಯಿಗೆಲ್ಲ ಆಗುತ್ತೆ. 2013 ಸಿಂಗಲ್ ಓನರ್ 43,000 ಓಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ 4,75,000 ಹೇಳ್ತಾ ಇದ್ದಾರೆ. 4,00,000 ಫೈನಲ್ ಆಗುತ್ತೆ. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಹುಂಡೈ ವರ್ನಾ 2013 ಮಾಡಲು ಟಾಪ್ ಅಂಡ್ SX ಸಿಂಗಲ್ ಓನರ್. 80,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ವೆಹಿಕಲ್. 80,000 ಡ್ರಿವನ್ ಆಗಿರುವಂತದ್ದು. ನೀವು ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 60 to 70% ಇರುವಂತದ್ದು. 4 ಟೈರು ಹಂಗೆ ಇದೆ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಡ್ಯುಯಲ್ ಏರ್ ಬ್ಯಾಗ್ ABS ಇನ್ಬಿಲ್ಟ್ ಸಿಸ್ಟಮ್ ಸೀಟ್ ಕವರ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ ಇದು 445 ಹೇಳ್ತೀವಿ ಸರ್. 4,45,000 ಹೇಳ್ತಾ ಇದ್ದಾರೆ. 4 lakhs ಮಾಡ್ಕೊಡ್ತೀವಿ ಸರ್. ಬರೀ 4 ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ. 13 ಮಾಡಲು ಡೀಸೆಲ್ ಡೀಸೆಲ್ ವರ್ನಾ ಫ್ಲೂಡಿಕ್. ಸರ್ ಈ ಗಾಡಿ ಪ್ರೈಸ್ ಪೋಲೋ GT ಆಟೋಮೆಟಿಕ್ 2015 ಮಾಡಲು 2015 ಮಾಡಲು ಪೋಲೋ GT ಯಂಗ್ಸ್ಟರ್ ಗೆ ತುಂಬಾ ಬೇಡಿಕೆ ಇರೋ ಗಾಡಿ ಸರ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. ಹಾಗೆ ಟೈರ್ ಕಂಡೀಷನ್ 60 to 70% ಇರುವಂತದ್ದು ವಿತ್ ಬ್ಲಾಕ್ ಅಲಾಯ್ಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಮಾತ್ರ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಅಂತ ಬಂದ್ರೆ ಕಿಲೋಮೀಟರ್ ಬಂದು 64,000 ಓಡಿದೆ. ಬರೀ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಸೀಟ್ ಕವರ್ ಆಟೋಮೆಟಿಕ್ GT ಪೋಲೋ. ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಇದೇ ಸೂಪರ್ ಆಗಿರುವಂತ ಸೀಟ್ ಕವರ್ಸ್. ಬ್ಲಾಕ್ ಕಲರ್ ಅಲ್ಲಿ ಇರುವಂತದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ 565 ಕೋಟ್ ಮಾಡ್ತೀವಿ ಸರ್. 565 ಹೌದು ಸರ್. 565 ಕೋಟ್ ಮಾಡ್ತಾ ಇದೀರಾ? ಒಂದು 540 ಮಾಡ್ಕೊಡ್ತೀನಿ. ಹಂಗ ಬೇಡ ಒಂದು 520 ಮಾಡ್ಕೊಡ್ತೀನಿ ಸರ್. 5,20,000 ರೂಪಾಯಿ ಆಗುತ್ತೆ ನೋಡಿ ನಮ್ಮ ವೀಕ್ಷಕರಿಗೆ. ಬರೀ 5,20,000. ಸರ್ ಇದು ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. ಎಷ್ಟಾಗುತ್ತೆ ಸರ್? 80% ಲೋನ್ ಆಗುತ್ತೆ ಸರ್. ಅಪ್ ಟು 80% ಲೋನ್ ಆಗುತ್ತೆ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ ಇದು ಮಾರುತಿ ವ್ಯಾಗನರ್ ಸರ್ 2011 ಮಾಡಲು. 2011 ಮಾಡಲ್ ಸರ್. ಪ್ರೆಸೆಪ್ಸಿ ಆಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 50 to 60% ಇರುವಂತ ಟೈರ್ ಕಂಡೀಷನ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಸರ್ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋ ಸೀಟ್ ಕವರ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. 4 ಟೈರ್ ಹೊಸದಿದೆ.
FC 5 ವರ್ಷ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬೆಲೆ ಬಂದು 265 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 240 ಗೆ ಮಾಡ್ಕೊಡ್ತೀವಿ ಸರ್. 2,40,000 ರೂಪಾಯಿಗೆ ಫೈನಲ್ ಆಗುತ್ತೆ ಸರ್. ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ Volkswagen Polo ಪೆಟ್ರೋಲ್ ಸರ್. Volkswagen Polo ಪೆಟ್ರೋಲ್ ಮಾಡಲ್ ಸರ್. 2016 ಮಾಡಲು, 2016ನೇ ಮಾಡಲ್. ಸೆಕೆಂಡ್ ಓನರ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು ಸೆಕೆಂಡ್ ಓನರ್ ವೆಹಿಕಲ್. ಸರ್ ಇಂಟೀರಿಯರ್ ಅಂತ ಬಂದ್ರೆ ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸೀಟ್ ಕವರ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್. ಎಲ್ಲ ಬರ್ತಕ್ಕಂತ ವೆಹಿಕಲ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ 16 ವೆಹಿಕಲ್. ಮಾಡಲು ಪೆಟ್ರೋಲ್ ಸರ್ ಆಸ್ಕಿಂಗ್ ಪ್ರೈಸ್ ಸರ್ 565 ಕೋಟ್ ಮಾಡ್ತಾರೆ ಸರ್. 565 ಕೊಟ್ಟು ಬಿಡ್ತಾರೆ. 540 ಗೆ ಮಾಡ್ಕೊಡ್ತೀವಿ ಸರ್. 5,40,000 ರೂಪಾಯಿಗೆ ಆಗುತ್ತೆ. 16 ಮಾಡಲ್ ಪೋಲೋ ಪೆಟ್ರೋಲ್ ಸರ್. ಲೋನ್ ಅಂತ ಹೋದ್ರೆ ಲೋನ್ 80% ಲೋನ್ ಆಗುತ್ತೆ. ಅಪ್ ಟು 80% ಲೋನೇ ಆಗುತ್ತೆ ವೀಕ್ಷಕರೇ. ಆಲ್ಮೋಸ್ಟ್ 1 ಲಕ್ಷ 1.5 ಲಕ್ಷ ತಗೊಂಡ್ಬಂದ್ರೆ ಈ ಗಾಡಿಗಳೆಲ್ಲ ನೀವು ತಗೊಂಡು ಹೋಗ್ಬೋದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು ಸರ್. ಮಾರುತಿ ಸ್ವಿಫ್ಟ್ ಡಿಸೈರ್ ಸರ್. ಮಾರುತಿ ಸ್ವಿಫ್ಟ್ ಡಿಸೈರ್ 2013 ಮಾಡಲ್ ಪೆಟ್ರೋಲ್ ವೆಹಿಕಲ್ ಸರ್. 2013 ಪೆಟ್ರೋಲ್. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್, 4 ಟೈರ್ ಹಂಗೆ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು ಸರ್. ಇಂಟೀರಿಯರ್ ಅಂತ ಬಂದ್ರೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ನೀಟ್ ಗಾಡಿ ಸರ್. 75,000 ಓಡಿದೆ. ಜೀನಿಯನ್ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಹಾಗೆ ವಿತ್ ಡೈಮಂಡ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಹೌದು ಆಫ್ಟರ್ ಸರ್. ಮಾರ್ಕೆಟ್ ಸಿಸ್ಟಮ್ ಕೂಡ ಬರುತ್ತೆ ಸರ್. ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ 385 ಕೋಟ್ ಮಾಡ್ತಾ ಇದೀವಿ ಸರ್. 3,85,000 ಕೊಟ್ಟು 360 ಆಗುತ್ತೆ ಸರ್. ಒಂದು 3,60,000 ರೂಪಾಯಿಗೆ ಆಗುತ್ತೆ. 2013 Swift Desire. ಮೇಂಟೈನ್ ಆಗಿರುವಂತದ್ದು 2013 ಮಾಡಲ್ ಸರ್. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನು ಹೆಚ್ಚಿಗೆ ಮಾಡ್ಕೊಡ್ತೀವಿ ಸರ್. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ರೆನಾಲ್ಡ್ ಡಸ್ಟರ್ 2015 ಮಾಡಲ್, ಸಿಂಗಲ್ ಓನರ್, 79,000 ಓಡಿದೆ. ಡೀಸೆಲ್ ವೆಹಿಕಲ್ ಸರ್. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ಗಳು 85 PSV ನೋಡಿ, ನೀವು ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 60 to 70% ಇರುವಂತ ಟೈರ್ ಕಂಡೀಷನ್. ಹಾಗೆ ಇಂಟೀರಿಯರ್ ಅಂತ ಬಂದ್ರೆ ನೋಡಿ, ಇಂಟೀರಿಯರ್ ಸರ್. ಸರ್ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಇನ್ಮೇಲೆ ಸಿಸ್ಟಮ್ ಎಲ್ಲ ಇದೆ ಸರ್. ನಿಮ್ಗೆ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಮೈಲೇಜ್ ಒಂದು 16 ಬರುತ್ತೆ. ಮೈಲೇಜ್ ಒಂದು 16 ವರೆಗೂ ಬರುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಸರ್. ಆಸ್ಕಿಂಗ್ ಪ್ರೈಸ್ ಸರ್ 475 ಕೋಟ್ ಮಾಡ್ತಾರೆ ಸರ್. ಒಂದು 425 ಮಾಡ್ಕೊಡ್ತೀವಿ ಸರ್. 4,25,000 ರೂಪಾಯಿಗೆ ಈ ಬ್ಯೂಟಿಫುಲ್ ವೆಹಿಕಲ್ ಆಗುತ್ತೆ. 15 ಮಾಡಲು ಲೋನ್ 80% ಲೋನ್ ಆಗುತ್ತೆ ಸರ್. 80% ಲೋನೇ ಆಗುತ್ತೆ. ನೀವು ಸಿಂಗಲ್ ಆಲ್ಮೋಸ್ಟ್ 1 ಲಕ್ಷ ತಗೊಬಂದ್ರೆ ಡೌನ್ ಪೇಮೆಂಟ್ ಈ ಗಾಡಿ ತಗೊಂಡು ಹೋಗ್ಬೋದಲ್ಲ. ಹೌದೌದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿದ್ರೆ ಬರೀ 1 ಲಕ್ಷ ತಗೊಂಬನ್ನಿ ಈ ಗಾಡಿನ ನೀವು ತಗೊಂಡು ಹೋಗ್ಬೋದು ಸರ್. ಈ ಗಾಡಿ ಪ್ರೈಸ್ ಮತ್ತೆ ಮಾರುತಿ ಎಸ್-ಕ್ರಾಸ್ ಸರ್. 2016 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ 1.6 ಇದು. 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಎಸ್-ಕ್ರಾಸ್ ನೋಡ್ತಾ ಮಾರುತಿ ಇರ್ಬೋದು. ಎಸ್-ಕ್ರಾಸ್ ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ಮಾಡಲು ಡೀಸೆಲ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ಟಾಪ್ ಎಂಡ್ ಮಾಡಲ್, 60 to 70% ಇರುವಂತ ಟೈರ್ ಕಂಡೀಷನ್. ಹಾಗೆ ವಿತ್ ಅಲೈಸ್ ಕೂಡ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು ಸರ್. ಇಂಟೀರಿಯರ್ ಅಂತ ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ABS ಏರ್ ಬ್ಯಾಗ್, ಇನ್ಬಿಲ್ಟ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್ ಇದೆ ಸರ್. ಡೀಸೆಲ್ ಗಾಡಿ 1.6 ತುಂಬಾ ಬೇಡಿಕೆ ಇರೋ ಗಾಡಿ ಸರ್. ತುಂಬಾ ಬೇಡಿಕೆ ಇರುವಂತ ಗಾಡಿ, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಸರ್. ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ ಇದು 625 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 550 ಗೆ ಮಾಡ್ಕೊಡ್ತೀವಿ ಸರ್. 5,50,000 ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ. 80% ಬ್ಯಾಂಕ್ ಲೋನ್ ಆಗುತ್ತೆ. ಕೇಳ್ತಾ ಇರೋದು ಅಪ್ ಟು 80% ಲೋನ್ ಆಗುತ್ತೆ. ನಿಮ್ಗೆ 1.5 ಲಕ್ಷ 2 ಲಕ್ಷ ತಗೊಂಡ್ಬಂದ್ರೆ ಸಾಕು ಈ ಗಾಡಿ ನೀವು ಮನೆಗೆ ತಗೊಂಡು ಹೋಗ್ಬೋದು ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಹೇಂದ್ರ ಕ್ವಾಂಟಾ ಸರ್. 2012 ಮಾಡಲು, C8 ಟಾಪ್ ಎಂಡ್ ಮಾಡಲು, ಡೀಸೆಲ್. 2012 ಮಹೇಂದ್ರ ಕ್ವಾಂಟೋ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು. ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 60 to 70% ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಫುಲ್ಲಿ ಟಾಪ್ ಎಂಡ್ ಮಾಡಲು ಸರ್. ಡ್ಯೂಯಲ್ ಏರ್ ಬ್ಯಾಗ್, ABS ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ. ಇನ್ಬಿಲ್ಟ್ ಸಿಸ್ಟಮ್, ಸೀಟ್ ಕವರ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಫುಲ್ಲಿ ಟಾಪ್ ಎಂಡ್ ಇರುವಂತ ವೆಹಿಕಲ್ ಸರ್. ಇದರ ಆಸ್ಕಿಂಗ್ ಪ್ರೈಸ್ 325 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 280 ಗೆ ಮಾಡ್ಕೊಡ್ತೀನಿ ಸರ್. 280 ಗೆ ಫೈನಲ್ ಹೌದು ಆಗುತ್ತೆ ಸರ್. 7 ಸೀಟರ್ ಗಾಡಿ, 2012 ಮಾಡಲು, ಡೀಸೆಲ್, ಟಾಪ್ ಎಂಡ್, C8 2,80,000 ರೂಪಾಯಿಗೆ ಫೈನಲ್ ಆಗುತ್ತೆ ವೀಕ್ಷಕರೇ. ತುಂಬಾ ಜನದ ಡ್ರೀಮ್ ವೆಹಿಕಲ್ ಇದು ಮಹೇಂದ್ರ ಸ್ಕಾರ್ಪಿಯೋ ಸರ್. 2006 ಮಾಡಲು, SLX ಟಾಪ್ ಎಂಡ್ ಮಾಡಲು, ಟಾಪ್ ಎಂಡ್ ಮಾಡಲ್ 2006. ನೀವು ನೋಡ್ತಾ ಇರ್ಬೋದು. 50 to 60% ಇರುವಂತ ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ ಸರ್. ತುಂಬಾ ಚೆನ್ನಾಗಿ 7 ಸೀಟರ್ ವೆಹಿಕಲ್ ಮೇಂಟೈನ್ ಆಗಿರುವಂತದ್ದು 7 ಸೀಟರ್ ವೆಹಿಕಲ್ ಸರ್. ಇದರ ಆಸ್ಕಿಂಗ್ ಪ್ರೈಸ್ ಸರ್ 325 ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 280 ಮಾಡ್ಕೊಡ್ತೀನಿ ಸರ್. 3,25,000 2,80,000 ಮಾಡ್ಕೊಡ್ತೀನಿ ಸರ್. ಬರೀ 2,80,000 ರೂಪಾಯಿಗೆ 2006 ಇಷ್ಟು ಬ್ಯೂಟಿಫುಲ್ ಆಗಿರೋ ಸ್ಕಾರ್ಪಿಯೋ ಸಿಗುತ್ತೆ ಸರ್. ಈ ಗಾಡಿಗಳೆಲ್ಲ ನೋಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್? ಸರ್ ಇದು ಮೂಕಾಂಬಿಕಾ ಕಾರ್ಸ್ ಸರ್. ಮೂಕಾಂಬಿಕಾ ಕಾರ್ಸ್, ಬಸವೇಶ್ವರ ನಗರ ಸರ್. ಆಪೋಸಿಟ್ ಮಾಂಡವಿ ಶೋರೂಮ್ ಇದೆ. ಮಾಂಡವಿ ಶೋರೂಮ್ ಇದೆ. ಆ ಮಾಂಡವಿ ಶೋರೂಮ್ ಆಪೋಸಿಟ್ ಬನ್ನಿ. ಇಲ್ಲಿರೋ ಬ್ಯೂಟಿಫುಲ್ ವೆಹಿಕಲ್ ಗಳು ಯಾವ್ದು ಬೇಕಾದ್ರೂ ತಗೊಂಡೋಗಿ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ ಸರ್. ಈಗ ಇನ್ನೊಂದಿದೆ ಸರ್, ಬ್ರೌನ್ ಕಲರ್, 2016 ಮಾಡಲು, ಸಿಂಗಲ್ ಓನರ್, 2016 ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಡ್ರಿವನ್ ಸರ್? ಸರ್ 85,000 ಓಡಿದೆ. ಒಂದು 85,000 ಡ್ರಿವನ್ ಆಗಿರೋಂತ ವೆಹಿಕಲ್. ಡೀಸೆಲ್ ಗಾಡಿ ಸರ್. ಒಂದು 22 ಮೈಲೇಜ್ ಬರುತ್ತೆ. ಟಾಪ್ ಎಂಡ್ ಇದು.
ಟಾಪ್ ಅಂಡ್ ಗಾಡಿ, ಟಾಪ್ ಅಂಡ್ ಮಾಡಲು ಪುಷ್ಪಣ ಸ್ಟಾರ್ಟ್ ಟಾಪ್ 20 to 22 ಮೈಲೇಜ್ ಬರ್ತಕ್ಕಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು 50 to 60% ಇರುವಂತ ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹೌದು ಸರ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬೆಲ್ ಸಿಸ್ಟಮ್, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್, ಪುಷ್ಪಣ ಸ್ಟಾರ್ಟ್ ಸರ್. 85,000 ಡ್ರೈವ್ ಮಾಡಿದೆ. ಡೀಸೆಲ್ ವೆಹಿಕಲ್, ತುಂಬಾ ಬೇಡಿಕೆ ಇರೋ ಗಾಡಿ. ಸಿಯಾಜ್ ಆಸ್ಕಿಂಗ್ ಪ್ರೈಸ್ ಸರ್ 565 ಕೋಟ್ ಮಾಡ್ತಾರೆ ಸರ್. ಒಂದು 540 ಮಾಡ್ಕೊಡ್ತೀನಿ ಸರ್. 5,40,000 ರೂಪಾಯಿಗೆ ಹೌದು ಫೈನಲ್ ಟು ಫೈನಲ್ ಆಗುತ್ತೆ. ಒಂದು 80% ಬ್ಯಾಂಕ್ ಲೋನ್ ಆಗುತ್ತೆ ಸರ್. ಪೇಪರ್ ಚೆನ್ನಾಯ್ತು. 80% ಬ್ಯಾಂಕ್ ಲೋನ್ ಆಗುತ್ತೆ. ನಿಮ್ಮ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಹೌದು ಸರ್ ಈ ಗಾಡಿ ಪ್ರೈಸ್ ಮತ್ತೆ ಮಾರುತಿ ರಿಡ್ಜು ಸರ್ 2013 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಸರ್. 2013 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಡೀಸೆಲ್ 3,65,000 ಹೇಳ್ತೀನಿ. ನೀವು 12, 13, 14 ಅಲ್ಲಿ ಸಿಂಗಲ್ ಓನರ್ ಬರೋದೇ ಕಮ್ಮಿ. ಅದರಲ್ಲಿ ಇದು ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 80,000 ಕಿಲೋಮೀಟರ್ ಓಡಿದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಕಿಲೋಮೀಟರ್ ಬಂದು 80,000 ಓಡಿದೆ. 80,000 ಡ್ರಿವನ್ ಆಗಿರುವಂತದ್ದು. ವಿತ್ ಫೀಚರ್ ಬಂದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಮೈಲೇಜ್ ಬರುತ್ತೆ. ಅಪ್ ಟು 120 ವರೆಗೂ ಮೈಲೇಜ್ ಬರ್ತಕ್ಕಂತ ವೆಹಿಕಲ್. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ 3,65,000 ಕೊಟ್ಟು ಮಾಡ್ತೀವಿ ಸರ್. ನಮಗೆ ಫೈನಲ್ ಟು ಫೈನಲ್ 340 ಮಾಡ್ಕೊಡ್ತೀನಿ ಸರ್. 340 ಆಗುತ್ತೆ. 13 ಮಾಡಲು, ಡೀಸೆಲ್, ರಿಡ್ಜು ಸರ್. 2013 ಮಾಡಲು, ಡೀಸೆಲ್, ಸಿಂಗಲ್ ಓನರ್ ವೆಹಿಕಲ್. ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ 2014 ಮಾರುತಿ ಸ್ವಿಫ್ಟ್ ZDA ಸರ್. ಸಿಂಗಲ್ ಓನರ್ ಗಾಡಿ. 80,000 ಕಿಲೋಮೀಟರ್ ಓಡಿದೆ. ಸರ್ ಹಾಗೆ ಇಂಟೀರಿಯರ್ ಬಂದ್ರೆ ಸರ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಸಿಸ್ಟಮ್, ಸೀಟ್ ಕವರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಡ್ಯೂಯಲ್ ಏರ್ ಬ್ಯಾಗ್, ABS, ಟಾಪ್ ಎಂಡ್ ಇದು. ZDA ಮಾಡಲು ಸರ್. 14 ಸಿಂಗಲ್ ಓನರ್, ಡೀಸೆಲ್. 14 ತುಂಬಾ ಬೇಡಿಕೆ ತುಂಬಾ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ನೀವು ನೋಡ್ತಾ ಇರಬಹುದು. ಸಿಂಗಲ್ ಓನರ್ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ ಇದು 525 ಕೋಟ್ ಮಾಡ್ತಾರೆ ಸರ್. 465 ಮಾಡ್ಕೊಡ್ತೀನಿ ಸರ್. 4,65,000 65,000 ರೂಪಾಯಿಗೆ ಬ್ಯೂಟಿಫುಲ್ ವೆಹಿಕಲ್ ಆಗುತ್ತೆ. ಅದು ಸಿಂಗಲ್ ಓನರ್ 2014 ಮಾಡಲ್ ಸರ್. ಅವಾಗಲೇ ಒಂದು ಡೀಸೆಲ್ ರಿಡ್ಜ್ ನೋಡಿದಲ್ಲ ಸರ್. ಇದು ಪೆಟ್ರೋಲ್ ರಿಡ್ಜು 2012 ಮಾಡಲು ZXi ಫುಲ್ಲಿ ಟಾಪ್ ಎಂಡ್ ಸರ್. 2012 ZXi ಫುಲ್ಲಿ ಟಾಪ್ ಎಂಡ್. ಆವಾಗಲೇ ನೋಡಿದ್ದು ಡೀಸೆಲ್. ಇವಾಗ ನೋಡ್ತಾ ಇರೋದು ಪೆಟ್ರೋಲ್ ಫುಲ್ಲಿ ಟಾಪ್ ಎಂಡ್ 2012 ಮಾಡಲು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ವಿತ್ ಅಲೈಸ್ ಕೂಡ ಬರುತ್ತೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬೆಲ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಬರುತ್ತೆ ಸರ್. ಫುಲ್ಲಿ ಟಾಪ್ ಎಂಡ್, ಅಲೇ ವೀಲ್ಸ್ ಎಲ್ಲ ಬರುತ್ತೆ. ಎಲ್ಲ ಬರ್ತಕ್ಕಂತ ಎಲ್ಲಾ ಫೀಚರ್ ಬರ್ತಕ್ಕಂತ ವೆಹಿಕಲ್ ಫುಲ್ಲಿ ಟಾಪ್ ಎಂಡ್. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ 3,45,000 ಕೋಟ್ ಮಾಡ್ತಾ ಇದೀವಿ ಸರ್. 310 ಮಾಡ್ಕೊಡ್ತೀನಿ ಸರ್. 3,10,000 ರೂಪಾಯಿಗೆ ಫೈನಲ್ ಮಾಡಲು, ರಿಡ್ಜ್ 12 ಮಾಡಲು, ಡೀಸೆಲ್ 12 ಮಾಡಲು. ಸರ್ ಆನ್ ಟೇಬಲ್ ಅಂತ ಕುತ್ಕೊಂಡಾಗ ಒಂದು ಸ್ಲೈಟ್ಲಿ ನೆಗೋಷಿಯಬಲ್ 3,05,000 ಮಾಡ್ಕೊಂಡು ಬನ್ನಿ. ಒಂದು 3,05,000 ಆಗುತ್ತೆ ನೋಡಿ. ಇವಾಗಲೇ ನೆಗೋಷಿಯಬಲ್ ಆಗ್ಬಿಡ್ತು. ಇಲ್ಲಿರೋ ಯಾವುದೇ ಗಾಡಿಗಳು ನೋಡಬಹುದು ನೀವು. ಆನ್ ಟೇಬಲ್ ಕುತ್ಕೊಳ್ಳಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಜಾಸ್ತಿ ನೆಗೋಷಿಯಬಲ್ ಮಾಡಕ್ ಹೋಗ್ಬೇಡಿ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್ ಗಳು. ಸರ್ ಈ ಗಾಡಿ ಪ್ರೈಸ್ ಫೋರ್ಡ್ ಎಂಡವರ್ ಸರ್. 2017 ಮಾಡಲು, ಆಟೋಮೆಟಿಕ್. 2017 ಆಟೋಮೆಟಿಕ್ ಫೋರ್ಡ್ ಎಂಡವರ್ ನೋಡ್ತಾ ಇರಬಹುದು ವೀಕ್ಷಕರೇ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ 4 3.2 ಲೀಟರ್ ವಿತ್ ಅಲಾಯ್ಸ್ ಇರೋದು ನೋಡಿ. 3.2 ಲೀಟರ್ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸರ್ ಇಂಟೀರಿಯರ್ ಅಂತ ಬಂದ್ರೆ ಫುಲ್ಲಿ ಟಾಪ್ ಎಂಡ್ ಸರ್. ಡ್ಯೂಯಲ್ ಏರ್ ಬ್ಯಾಗ್, ABS, ಡಬಲ್ ಸನ್ ರೂಫ್ ಬರುತ್ತೆ. ಇದು ಒಳ್ಳೆ ಲೆದರ್ ಸೀಟ್ ಕವರ್, ಇನ್ಬಿಲ್ಟ್ ಸಿಸ್ಟಮ್, ಪ್ಯಾನೋರಮಿಕ್ ಸನ್ ರೂಫ್ ಬರ್ತಕ್ಕಂಥದ್ದು ನೀವು ನೋಡ್ತಾ ಇರಬಹುದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಇಂಟೀರಿಯರ್ ಅಷ್ಟೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿರುವಂತ ವೆಹಿಕಲ್. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ 20 ಲಕ್ಷ ಕೋಟ್ ಮಾಡ್ತೀವಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದು 18 ಲಕ್ಷಕ್ಕೆ ಕೊಡ್ತೀನಿ ಸರ್. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಬರೀ 18,50,000 ರೂಪಾಯಿಗೆ ಆಗುತ್ತೆ ಸರ್. ಲೋನ್ ಅಂತ ಹೋದ್ರೆ ಲೋನ್ ಅಂದ್ರೆ 80% ಲೋನ್ ಆಗುತ್ತೆ. ಅಪ್ ಟು 80% ಲೋನ್ ಆಗುತ್ತೆ. ಫುಲ್ಲಿ ಟಾಪ್ ಎಂಡ್, ಡಬಲ್ ಸನ್ ರೂಫ್, 2017 ಆಟೋಮೆಟಿಕ್, ಫೋರ್ಡ್ ಎಂಡವರ್. ಸರ್ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಬೇಡಿಕೆ ಇರೋ ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆ ಸರ್. 2013 ಮಾಡಲು, ZDI. ಬರೀ 67,000 ಓಡಿದೆ ಸರ್. ಬರೀ 67,000 ಡ್ರಿವನ್ ಆಗಿರೋದು. 2013 ಮಾಡಲ್ ZDI ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್. ಡೀಸೆಲ್ ಗಾಡಿಗಳು ಬರ್ತಲ್ಲ, ತುಂಬಾ ಬೇಡಿಕೆ ಇದೆ ಸರ್. ಒಂದು 22 ಮೈಲೇಜ್ ಬರುತ್ತೆ. ಸಿಟಿಗೆ 16 ಬರುತ್ತೆ ಸರ್. ಹಾಗೆ ಬ್ರಾಂಡ್ ನ್ಯೂ ಟೈರ್ 4 ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಫೀಚರ್ 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಫ್ಯಾಬ್ರಿಕ್ ಸೀಟ್ ಕವರ್ಸ್ ತುಂಬಾ ಚೆನ್ನಾಗಿರುವಂತ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ. ಸರ್ ಇದರ ಆಸ್ಕಿಂಗ್ ಪ್ರೈಸ್ ಸರ್ 525 ಕೋಟ್ ಮಾಡ್ತಾರೆ ಸರ್. ಒಂದು 490 ಮಾಡ್ಕೊಡ್ತೀನಿ ಸರ್. ಒಂದು 4,90,000 ರೂಪಾಯಿಗೆ ಆಗುತ್ತೆ. ಬ್ಯೂಟಿಫುಲ್ ಆಗಿರುವಂತ ಸ್ವಿಫ್ಟ್ ಡಿಸೈರ್. ಸರ್ ಈ ಗಾಡಿ ಪ್ರೈಸ್ ಯಾರೆಲ್ಲ ಆಟೋಮೆಟಿಕ್ ಸ್ಮಾಲ್ ಕಾರ್ ನೋಡ್ತಾ ಇದ್ರೆ 2017 ಮಾಡಲು ಮಾರುತಿ ಆಲ್ಟೋ K10 ಇದೆ ಸರ್. ಮಾರುತಿ ಆಲ್ಟೋ K10 2017 ಮಾಡಲು, ಸಿಂಗಲ್ ಓನರ್, ಬರೀ 33,000 ಓಡಿದೆ. ಬರೀ 33,000 ಡ್ರಿವನ್ ಆಗಿರುವಂತ ವೆಹಿಕಲ್. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪಂಟೆಡ್ ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ ಸರ್. ಸೀಟ್ ಕವರ್ ಬರುತ್ತೆ ಸರ್. ಇದು ಆಸ್ಕಿಂಗ್ ಪ್ರೈಸ್ ಸರ್. ಇದು 3,25,000 ಕೋಟ್ ಮಾಡ್ತೀವಿ ಸರ್. ಒಂದು 3 lakhs ಮಾಡ್ಕೊಡ್ತೀವಿ ಸರ್. ಒಂದು 3 ಲಕ್ಷ ರೂಪಾಯಿಗೆ 2017 ಆಟೋಮೆಟಿಕ್ ಆಗುತ್ತೆ ಸರ್. ಲೋನ್ ಅಂತ ಹೋದ್ರೆ ಲೋನ್ ಒಂದು 80% ಲೋನ್ ಆಗುತ್ತೆ ಸರ್. ಅಪ್ ಟು 80% ಲೋನ್ ಆಗುತ್ತೆ. ಇನ್ ಮಿಕ್ಕಿ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡೋಗ್ಬೋದು. ನಿಮ್ ಸಿಬಿಲ್ ಲೋನ್ ಚೆನ್ನಾಗಿರ್ಬೇಕು. ಒಂದು ಲೋ ಬಜೆಟ್ ಅಲ್ಲಿ
ಮಹೇಂದ್ರ XUV ನೋಡ್ತಾ ಇದ್ರೆ 2012 ಮಾಡಲು W8 ಇದೆ ಸರ್. 2012 ಮಾಡಲ್ W8. ಹೌದು ಸರ್. ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಏರ್ ಬ್ಯಾಗ್ ಬರುತ್ತೆ, ಫುಲ್ಲಿ ಟಾಪ್ ಎಂಡ್ ವಿತ್ ಅಲೈಸ್ ಬರ್ತಕ್ಕಂಥದ್ದು, 6 ಏರ್ ಬ್ಯಾಗ್ಸ್ ಬರ್ತಕ್ಕಂಥದ್ದು. ಹಾಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, 6 ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಇಂಟೀರಿಯರ್, ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಸರ್ ಇದರ ಆಸ್ಕಿಂಗ್ ಪ್ರೈಸ್ 475 ಕೋಟ್ ಮಾಡ್ತೀನಿ ಸರ್. 4,75,000 ರೂಪಾಯಿ ಹೇಳ್ತಾ ಇದ್ದೀರಾ. ಒಂದು 440ಕ್ಕೆ ಮಾಡ್ಕೊಡ್ತೀನಿ. ಒಂದು 4,40,000 ರೂಪಾಯಿಗೆ ಆಗುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ XUV 500. ಸರ್ ಟಿವಿ 300 ಮಹೇಂದ್ರ TV 300 T8 ಟಾಪ್ ಎಂಡ್ ಮಾಡಲು ಸರ್. 2016 ಮಾಡಲು, ಸಿಂಗಲ್ ಓನರ್. 2016 ಮಾಡಲು, ಫುಲ್ಲಿ ಟಾಪ್ ಎಂಡ್, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಕ್ಲಾಸ್ ಮೇಂಟೈನ್ ಆಗಿದೆ. 60 to 70% ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಗಾಡಿನ ಬಾಡಿ ಲೈನ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೀಟ್ ಕವರ್, ಸೆಂಟ್ರಲ್ ಲಾಕಿಂಗ್, ಫುಲ್ಲಿ ಟಾಪ್ ಎಂಡ್ ಸರ್. T8 ಇದು ಡೀಸೆಲ್, ಫುಲ್ಲಿ ಟಾಪ್ ಅಂಡ್ T8 ಡೀಸೆಲ್ ಗಾಡಿ. ನೀವು ನೋಡ್ತಾ ಇರ್ಬೋದು ಬಾಡಿ ಲೈನ್ ಮೇಂಟೈನ್ ಆಗಿರುವಂತದ್ದು. ಸರ್ ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ ಇದು 6,25,000 ಹೇಳ್ತಾ ಇದ್ದೀವಿ ಸರ್. 6,25,000 ಹೇಳ್ತಾ ಇದೀರಾ. ನಮ್ 5,40ಕ್ಕೆ ಕೊಡ್ತೀನಿ ಸರ್. 5,40,000 ರೂಪಾಯಿಗೆ ಆಗುತ್ತೆ ನಮ್ ಚಾನಲ್ ಕಡೆಯಿಂದ ಬಂದ್ರೆ. ಸಿಂಗಲ್ ಓನರ್ 16 ಮಾಡಲು, ಸೂಪರ್ ಆಗಿರುವಂತ ವೆಹಿಕಲ್. ಸಿಂಗಲ್ ಓನರ್ 2016 ಮಾಡಲ್ ಸರ್. ಅಪ್ ಟು ಒಂದು 80% ಲೋನ್ ಆಗುತ್ತೆ ಸರ್. ಲೋನ್ 80% ಲೋನ್ ಕೂಡ ಆಗುತ್ತೆ.